ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಅಧಿಸೂಚಿಸಲಾದಂಥ ಗ್ರಾಮ ಆಡಳಿತ ಅಧಿಕಾರಿ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಸೊ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಗದಿಪಡಿಸಿದ್ದ ಒಂದು ಕೊನೆಯ ದಿನಾಂಕವನ್ನು ಇದೀಗ ವಿಸ್ತರಣೆ ಮಾಡಲಾಗಿದೆ. ಹೌದು ಫ್ರೆಂಡ್ಸ್, ಲಾಸ್ಟ್ ದಿನಾಂಕ 30 ಜುಲೈ, ಇದೇ ತಿಂಗಳ ಅಂದರೆ ಜುಲೈ 30ನೇ ತಾರೀಕು ಕೊನೆಯ ದಿನವಾಗಿತ್ತು ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲಿಕ್ಕೆ. ಸೊ ಕೆಲವೊಂದಿಷ್ಟು ಈ ಟೆಕ್ನಿಕಲ್ ಪ್ರಾಬ್ಲಮ್ಮು ಮತ್ತು ಸರ್ವರ್ ಬಿಜಿಯಿಂದ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಆ್ಯಸ್ ಪರ್ ದ ಲೇಟೆಸ್ಟ್ ಒಂದು ಎಕ್ಸ್ಟೆಂಡೆಡ್ ಡೇಟ್ ಅಂದರೆ ಅದು 7/8/2026 ಆಗಸ್ಟ್ 7ನೇ ತಾರೀಕು ಕೊನೆಯ ದಿನಾಂಕವಾಗಿರ್ತದೆ. ಮತ್ತು ನೀವು ಪೇ ಮಾಡಲಿಕ್ಕೆ ಕೊನೆಯ ದಿನಾಂಕ 10 ಆಗಸ್ಟ್ 2026. ಸೊ ಇನ್ನು ಮತ್ತು ಆಲ್ಮೋಸ್ಟ್ ಆಲ್ ನಿಮಗೆ ಮತ್ತೊಂದು ವೀಕ್ ಒಂದು ಟೈಮ್ ಸಿಕ್ಕಂಗಾಗಿದೆ. ಸೊ ಆಮೇಲೆ ಇನ್ನೊಂದು ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ, ಈಗ ಆಲ್ಮೋಸ್ಟ್ ಆಲ್ ಒಂದು ವೆಬ್ಸೈಟು ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ. ಸೊ ಈ ಒಂದು ಪ್ರಕಟಣೆಯನ್ನು ಕೂಡ ನೀವು ನೋಡ್ಬೋದು. ಇಲ್ಲಿ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಲ್ಲಿನ RPC ಮತ್ತು ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಖಾಲಿ ಇರುವ ಗ್ರೂಪ್ C ವೃಂದದ ಈ ಒಂದು ಗ್ರಾಮ ಆಡಳಿತ ಅಧಿಕಾರಿ ಈ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಪ್ರತ್ಯೇಕವಾಗಿ 10/7/2026 ಅಧಿಸೂಚನೆಯನ್ನು ಹೊರಡಿಸಿ ಅವರ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನ ಮಾಡಲಾಗಿತ್ತು. ಸದರಿಯಂತೆ ಕೊನೆಯ ದಿನಾಂಕ 30/7 ಇತ್ತು. ಸೊ ಈಗ ಅದನ್ನು 7/8 ಮಾಡಿದ್ದಾರೆ. ಶುಲ್ಕ ಪಾವತಿಸಲು 10/8. ಓಕೆ, ಸೊ ಉಳಿದಂತೆ ದಿನಾಂಕ 10/7/2026 ಅಧಿಸೂಚನೆಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಉಳಿದಿದ್ದೆಲ್ಲ ಏನು ಒಂದು ಮಾಹಿತಿ ಅದಲ್ಲ, ಸೇಮ್ ಟು ಸೇಮ್ ಅದ. ಜಸ್ಟ್ ಒಂದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಮತ್ತು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕವನ್ನು ಮಾತ್ರ ಬದಲಾವಣೆ ಮಾಡಲಾಗಿದೆ. ಓಕೆ, ಸೊ ಇದಿಷ್ಟು ಈ ಒಂದು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಮಹತ್ವದ ಅಪ್ಡೇಟ್ ಆಗಿತ್ತು. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಮತ್ತು ಇಂಥ ಅಪ್ಡೇಟ್ಗಳಿಗಾಗಿ ಮತ್ತು ಈ VAO ಒಂದು ಜಾಬ್ ಪ್ರಿಪ್ರೇಷನ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.